ಎಲ್ರಿಗೂ ಸ್ವಾಗತ. ಈ ನೇಪಾಲ್ ಮತ್ತು ಸಿಕ್ಕಿಂ ಸೀರೀಸ್ 16ನೇ ದಿನ. ನಾನಿರೋದು ಇದು ಗ್ಯಾಂಗ್ಟಾಕ್, ಕ್ಯಾಪಿಟಲ್ ಆಫ್ ಸಿಕ್ಕಿಂ. ಇಲ್ಲಿ ಟ್ಯಾಗ್ ಅಲಾಂಗ್ ಬ್ಯಾಕ್ ಪ್ಯಾಕರ್ಸ್ ಅಂತ ಆಯ್ತು, ಬೆಸ್ಟ್ ಪ್ಲೇಸ್. ನಿನ್ನೆ ಬಂದೆ. ಸೊ ನೇಪಾಲ್ ಮುಗಿಸಿ ಡಾರ್ಜಿಲಿಂಗ್ ಇಂದ ಮಂಗನ್ಗೆ ಹೋಗಿ, ಮಂಗನ್ದಾಗ ಏನೋ ಪರ್ಮಿಟ್ ಮಾಡ್ತಿದ್ದೆ ನಾರ್ತ್ ಸಿಕ್ಕಿಂದಾಗ. ಅಲ್ಲಿಂದ ಲಾಚೇನ್ಗೆ ಹೋದೆ. ನೆಕ್ಸ್ಟ್ ಡೇ ಲಾಚೇನ್ ಇಂದ ಗುರ್ದೊಂಗ್ಮಾರ್ ಲೇಕ್ ಹೋಗಿ ಮತ್ ಲಾಚೇನ್ ಬಂದು ಲಾಚುಂಗ್ ಬಂದೆ. ಆಮೇಲೆ ನೆಕ್ಸ್ಟ್ ಡೇ ಲಾಚುಂಗ್ ಇಂದ 0 ಪಾಯಿಂಟ್ ಹೋಗಿ ಮತ್ತೆ ಲಾಚುಂಗ್ ಬಂದು ನಿನ್ನೆ ಇಲ್ಲೇ ಗ್ಯಾಂಗ್ಟಾಕ್ ಬಂದೆ. ನಿನ್ನೆ ಬ್ಲಾಗ್ ಆಗಿಲ್ಲ, ಯಾಕಂದ್ರೆ ನಂದು SD ಕಾರ್ಡ್ ಕರೆಕ್ಟ್ ಆಗಿತ್ತು. ಇವತ್ತು ಬೆಳಗ್ಗೆ ಹೋಗಿ ಹೊಸ SD ಕಾರ್ಡ್ ತಂದೆ. ಟೈಮ್ ಈಗ 11:28. ಸ್ವಲ್ಪ ಬೆಳಗ್ಗೆ ಎಲ್ಲ ಸ್ವಲ್ಪ ಸುತ್ತಾಡೋ ಕೆಲ್ಸ ಇತ್ತು, ಹೋಗ್ ಬಂದೆ. ಇವತ್ತಿಂದ ಏನ್ ಪ್ಲಾನ್ ಅಂದ್ರೆ ಗ್ಯಾಂಗ್ಟಾಕ್ ಸುತ್ತಾಡೋದು. ಟೋಟಲ್ 5 ಪ್ಲೇಸ್ ಅದಾವ. ಅದಕ್ಕಿಂತ ಮುಂಚೆ ಆ, ಏನೋ ಪರ್ಮಿಟ್ ಗೆಲ್ಲೋ ಕರ್ದನೊಬ್ಬ, ಡಾಕ್ಯುಮೆಂಟ್ಸ್ ಕೇಳಿದ್ದ, ಅಲ್ಲಿ ಹೋಗಿ ಕೊಡ್ಬೇಕು. ಇನ್ನೊಂದು ಬೆಳಗ್ಗೆ ಗೊತ್ತಾತ, ಗ್ಯಾಂಗ್ಟಾಕ್ದಾಗ ಚಪ್ಪಲ್ ಹಾಕೊಂಡು 2 ವೀಲರ್ ಬೈಕ್ ಹೊಡಕ್ ಆಗಲ್ಲ, ಫೈನ್ ಅಂತಪ್ಪ, 500 ರೂಪಾಯಿ. ಯಾಕೋ ಏನೋ ಗೊತ್ತಿಲ್ಲ. ನಾನು ಇಬ್ರು ಹೇಳಿದ್ರಪ್ಪ, ನಮ್ಮತ್ ಸುಮ್ನೆ ಏನಂತೆ ಮತ್ ಹೋಗಿ ಚೇಂಜ್ ಶೂಸ್ ಹಾಕೊಂಡ್ ಬರುದ. ಬ್ಯೂಟಿಫುಲ್ ಪ್ಲೇಸ್ ಗ್ಯಾಂಗ್ಟಾಕ್. ನಂಗೆ ಡಾರ್ಜಿಲಿಂಗ್ ಕಿಂತನೂ ಮಸ್ತ್ ಅನಿಸ್ತಪ್ಪ ಇದು. ಅಲ್ಲಿ ಟ್ರಾಫಿಕ್ ಅರ್ಧ ಟೈಮ್ ಹೋಗ್ತಿತ್ತು, ಇಲ್ಲಿ ಅಷ್ಟಿಲ್ಲ. ಏನ್ ಸೀನಿಕ್ ವ್ಯೂ ಅಪ್ಪ ಸುತ್ತಲೂ. ನಾನು ನಿನ್ನೆ ಇಲ್ಲೇ ಲಾಚುಂಗ್ ಅಂತ 123 ಕಿಲೋಮೀಟರ್ ನಿನ್ನೆ ಇದೇ ರೋಡ್ಲೆ ಬಂದಿದ್ದೆ. ಅದು ಮಂಗನ್ನಿಂದ ಲಾಚೇನ್ಗೆ ಹೋಗುವಾಗ ಮಂಗನ್ ಮುಂದೆ ರೋಡ್ ಕ್ಲೋಸ್ ಇತ್ತು, ಸುತ್ತಾಕ್ ಹೋಗಿತ್ತಪ್ಪ. ಪೆಟ್ರೋಲ್ ಖಾಲಿದ್ದಿಲ್ಲ. ಲಾಚುಂಗ್ದಾಗ ಬ್ಲ್ಯಾಕ್ ಅದಾಗ ತಗೊಳ್ಳೋದಾತಪ್ಪ. 140 ರೂಪೀಸ್, 750 ml. ಇಲ್ಲೇ ಪರ್ಮಿಟ್ ಆಫೀಸ್ ಆಯ್ತು. ಮೊನ್ನೆ ಇಲ್ಲೊಬ್ಬ ಬ್ಲಾಗರ್ ಬಂದಿದ್ದ, ಇಲ್ಲೇ ಮಾಡ್ಸಿದ್ದ. ಇನ್ನೊಂದೇನಂದ್ರೆ ನಾವು ಮಾಡಕ್ ಬರಲ್ಲ, ಟ್ರಾವೆಲ್ ಏಜೆಂಟ್ ಥ್ರೂ ಮಾಡಿಸ್ಬೇಕು. ಯಾಕೆ ಅನ್ನೋದು ರೀಸನ್ ಆಮೇಲೆ ಹೇಳ್ತಾನೆ, ಸ್ವಲ್ಪ ಹೋಗಿ ಬರ್ತೇನೆ ಅಂತ. ಪರ್ಮಿಟ್ ಅದು ಕೆಲಸ ಆತ. ನನಗ ಒಂದ್ 2-3 ಗಂಟೆಗೆ ಅಲ್ಲೇ ರೂಮಿಗೆ ತಂದು ಕೊಡ್ತೇನಂದ. ಅದ್ರ ಪ್ರೊಸೆಸ್ ಆಮೇಲೆ ಹೇಳ್ತೇನೆ. ಈಗೆಲ್ಲ ಹೊಂಟೇನಂದ್ರ ಹನುಮಾನ್ ಟೋಕ್, ಅಂದ್ರೆ ಹನುಮಾನ್ ಟೆಂಪಲ್. ಇಲ್ಲಿಂದ 6 ಕಿಲೋಮೀಟರ್ ಐತೆ, 15 ಮಿನಿಟ್. ಆಯ್ತು, ಬಂದೆ. ವೆಲ್ಕಮ್ ಟು ಹನುಮಾನ್ ಟೋಕ್ ಮಂದಿರ್. ಇದು ಡಿಫೆನ್ಸ್ ಲ್ಯಾಂಡ್, ಇದು ಮೇಂಟೈನ್ ಬೈ ಡಿಫೆನ್ಸ್ ಲ್ಯಾಂಡ್. ಪಾರ್ಕಿಂಗ್ ಎಲ್ಲ ಐತಪ್ಪ, ಮುಂಬೈ ಜನ ಅದ. ಮೇಂಟೈನ್ ಬೈ ಬ್ಲ್ಯಾಕ್ ಕ್ಯಾಟ್ ಈಗಲ್ಸ್. ಆಯ್ತು ದರ್ಶನ್. ಇಲ್ಲಿ ಏನಂದ್ರ ಪುರಾಣದಾಗ ಏನೈತಂದ್ರ ಲಕ್ಷ್ಮಣನ ಉಳ್ಸಾಕ ಯಾವಾಗ ಸಂಜೀವ್ನಿ ತರಕ್ ಹೊಂಟಿದ್ದಲ್ಲ,
ಇಲ್ಲೇ ರೆಸ್ಟ್ ಮಾಡಿದ್ರಂತ. ಸೊ ಅದಕ್ಕೆ ಇದು ಆರ್ಮಿದವ್ರ 1968 ಏನೋ ಮೇಂಟೈನ್ ಮಾಡಕತ್ತಾರಂತ. ಫುಲ್ ಡಿಫೆನ್ಸ್ ಲ್ಯಾಂಡ್ ಇದು. ಇಲ್ಲಿ ಒಂದು ಗುಡಿ ಇರೋದು ಹನುಮಾನ್ ಅವ್ರದ್ದು, ಮತ್ತು ಇನ್ನೊಂದು ಎಲ್ಲ ದೇವ್ರ ಆಯಿತು. ಚಲೋ ಆಯಿತು. ಈಗ ಇಲ್ಲಿ ಫುಲ್ ಕ್ಲೌಡಿ ಆಗೈತು. ಯೂಶ್ವಲಿ ಇಲ್ಲಿಂದನೂ ಮೌಂಟ್ ಕಂಚನಜುಂಗ ಕಾಣಿಸ್ತೈತೆ. ನಾನು ಸ್ವಲ್ಪ ಹೊತ್ತು ಕುಂತು ನೆಕ್ಸ್ಟ್ ಎಲ್ಲಿ ಹೊಂಟೇನಂದ್ರೆ ಗಣೇಶ್ ಟಾಕ್ ಅಂತ, ಗಣೇಶ್ ಟೆಂಪಲ್, ಅಲ್ಲೇ ಹೋಗಿ ದರ್ಶನ ಆಯ್ತು. ಗಣೇಶ್ ಟೆಂಪಲ್ ಜನ ತುಂಬಾರಪ್ಪ. ಆಮೇಲೆ ಇದಷ್ಟು ಸಣ್ಣದು ಅಂದ ಅಷ್ಟು ದೊಡ್ಡದಲ್ಲ ಇದು. ಟೈಮ್ 12:45. ಬಹಳ ಜನ ಅದಾರ. ಇಲ್ಲ ಆಮೇಲೆ ಇನ್ನೊಂದು ಇಲ್ಲಿ ಸಿಕ್ಕಿಮೀಸ್ ಡ್ರೆಸ್ ಹಾಕೊಂಡ್ ಅದು ರೆಂಟ್ಗೆ ಐತೆ. ಅಂದ್ರ ಅದನ್ನ ಹಾಕೊಂಡ್ ಫೋಟೋ ತೆಗ್ಸ್ಕೊಳಕ್ ದೊಡ್ಡ ಮೂರ್ತಿ ಐತಿ. ಚಲೋ. ಈಗ ಎಲ್ಲಿ ಹೊಂಟೇನಂದ್ರೆ ಆ ಎಂಚೆ ಮೊನಾಸ್ಟ್ರಿ. ಇಲ್ಲಿಂದ 1.5 ಕಿಲೋಮೀಟರ್ ಐತಿ. ಫುಲ್ ಕ್ಲೌಡಿ ಆಗೈತಪ್ಪ. ಏನೋ ಸಂಜೆಕ್ ಮಳಿ ಆಗ್ತೈತೆ ಅನಸ್ತದ. ಏನ್ ವ್ಯೂ ಅಪ್ಪ. ಈ ಕ್ಲೌಡಿ ಇರೋದಕ್ಕ ಕಂಚನಜುಂಗ ಮೌಂಟೇನ್ ಕಾಣಲ್ಲ. ಇಲ್ಲೇ ಯೂ ಟರ್ನ್. ಹ್ಮ್ ಇಲ್ಲಿ ಒನ್ ವೇ 5 AM to 7 PM. ಆಯ್ತು, ಬಂದ್ ಮುಟ್ಟಿದೆ ಎಂಚೆ ಮೊನಾಸ್ಟ್ರಿ. ಪಾರ್ಕಿಂಗ್ ಕೆಳಗೆ ಹೋಗ್ಬೇಕು. ಇಲ್ಲಿಂದ ನೋಡ್ರಿ ಏನ್ ವ್ಯೂ. ಚಿಂದಿ ಹುಳ. ಪಾರ್ಕಿಂಗ್ ಇಲ್ಲ. ಇನ್ನೊಂದ್ ಎಲ್ಲಾ ಕಡೆ ಚಲೋ ಪಾರ್ಕಿಂಗ್ ಮಾಡ್ಯಾರಪ್ಪ. ಆ ಕಡೆ ಇಂದ ಹಚ್ಬಿಡು. ಆಯ್ತು, ಎಂಚೆ ಮೊನಾಸ್ಟ್ರಿ ದೊಡ್ಡದಪ್ಪ. ಬಹಳ ಜನ ಟೂರಿಸ್ಟ್ ಇದ್ರು. ಈಗ ಟೈಮ್ ಬಂದ್ಬಿಟ್ಟ 1:15 ಆಗಿತ್ತು. ನಂಗೆ ಇನ್ನೊಂದ್ ಕಡೆ ಹೋಗೋದೈತಿ. ಎಲ್ಲಿ ಅಂದ್ರೆ ಬಂಜಾರಿ ಫಾಲ್ಸ್ ಏನೋ ಐತಪ್ಪ. ಅದು 15 ಕಿಲೋಮೀಟರ್ ಐತಿ. 45 ಮಿನಿಟ್ಸ್. ನಂಗೆ ಕ್ಲೈಮೇಟ್ ಒಂಥರ ಅನ್ಸಾಗತ್ತ. ನಿನ್ನೆನು ಮಳೆ ಆಗಿತ್ತು. ನಂಗೇನೋ ಡೌಟ್ ಅದಾದ್ಮೇಲೆ ನೋಡಿದ್ರೆ ಆಯ್ತು. ಫಸ್ಟ್ ನಾನು ಬೈಕ್ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿಸ್ಬೇಕು. ಆಯಿಲ್ ಫಿಲ್ಟರ್ ತಂದೆ ನಾನು. ಒನ್ ವೇ, ನೋ ಎಂಟ್ರಿ. ಟೈಮಿಂಗ್ 5 AM to 7 PM.
ಸೊ ಆಯಿಲ್ ಇದು ಆಯಿಲ್ ಚೇಂಜ್ ಮತ್ತೆ ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ಬೇಕು. ಫಸ್ಟ್ ಅದ್ ನೋಡ್ಬೇಕು, ಗಾಡಿ ತೊಳಸ್ಬೇಕು. ಸೊ ನಂದು ಅದು ಪ್ಲಾನ್. ಆಮೇಲೆ ಮತ್ ರೂಮಿಗೆ ಹೋಗಿ ರೆಸ್ಟ್ ತಗೋಬೇಕು ನಾನು. ಯಾಕಂದ್ರೆ ಇವತ್ತ ಲಾಸ್ಟ್ ನಂದು ರೆಸ್ಟ್ ಡೇ. ನಾಳೆ ಈಸ್ಟ್ ಸಿಕ್ಕಿಮ್, ಆಮೇಲೆ ಬ್ಯಾಕ್ ಪ್ರಯಾಣ ಸ್ಟಾರ್ಟ್ ಮನೆಗೆ. ಸೊ ಅದಕ್ಕೆ ನಾನು 60,600ಗೆ ಆಯಿಲ್ ಚೇಂಜ್ ಮಾಡ್ತಿದ್ದೆ. ಅಂದ್ರೆ ಅರೌಂಡ್ 4,700 ಆಗೈತಿ ಈಗ. ಅದಕ್ಕೆ ಮಾಡ್ಸಿದ್ರ ಆತಂತ. ಆಮೇಲೆ ಸಂಜಿಕ MG ರೋಡ್ ಹೋಗ್ಬೇಕು. ಅದು ಮಸ್ತ್ ನೈಟ್ ಟೈಮ್ ಹೋದ್ರೆ ಚಲೋ. ನಿಮ್ಗ ನಾನು ಸಂಜೆ ಸಿಗ್ತಾನ. ಐ ಹೋಪ್ ನಿಮ್ಗೆ ಬ್ಲಾಗ್ ಲೈಕ್ ಆಗತ್ತ. ಲೈಕ್ ಬಟನ್ ಒತ್ತ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾಡ್ಕೊಳ್ರಿ.